ಮಾತಾಡ್ತಾರೆ ಕೈ ಎತ್ತಿ. ನಾನು ಹೆಚ್ಚು ಭಾಷಣ ಮಾಡಲ್ಲ, ಯಾಕಂದ್ರೆ ಎಲ್ಲ ಕಡೆ ಮಾತಾಡಿದ್ದೀನಿ. ಯಾವುದಲ್ಲ ನಿಮ್ಮ ಎಲ್ಲ ಕ್ಷೇತ್ರದಲ್ಲಿ ನಾನು ಮಾತಾಡಿದ್ದೀನಿ. ಯಾರ್ಯಾರು ಗೆದ್ದಿದ್ದೀರಿ, ಯಾರ್ಯಾರು ಈ ಸ್ಪೋರ್ಟ್ಸ್ ಅಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಅವರೇ ಇವತ್ತು ಬಂದಿರುವಂಥದ್ದು ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ಬಂದಿರುವಂಥದ್ದು. ಬಹಳ ಖುಷಿ ಅಂದರೆ ನನಗೆ ಇವತ್ತು ಯುವ ರಾಜ್ಕುಮಾರ್ ಅವರು, ಅಶ್ವಿನಿ ನಾಚಪ್ಪ ಅವರು, ಅರ್ಜುನ ಆಳಪ್ಪ ಅವರು, ಉಷಾ ರಾಣಿ ಅವರು, ಕಾರ್ತಿಕ್ ಮಧು ಅವರು, ಪ್ರಮೀಳಾ ಅಯ್ಯಪ್ಪ ಅವರು, ವಿಶ್ವಾಸ್ ಅವರು ಮತ್ತು ಸುರೇಂದ್ರ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವರು ನಮ್ಮ ಸಾಧಕರು. ನಾವು ಯಾಕೆ ಅವರನ್ನು ಕರೆಸಿದ್ದೀವಿ ಅಂತಂದ್ರೆ ಅವರು ನಮ್ಮ ಮಕ್ಕಳಿಗೆ ಇನ್ಸ್ಪಿರೇಷನ್, ನಮ್ಮ ಮಕ್ಕಳಿಗೆ ಪ್ರೇರಣೆ. ಯಾರು ಅಂತಂದ್ರೆ ಯಾರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ, ನಮ್ಮ ರಾಜ್ಯವನ್ನ ದೇಶದಲ್ಲಿ ಪ್ರತಿನಿಧಿಸಿದ್ದಾರೆ, ದೇಶವನ್ನ ವಿಶ್ವದಲ್ಲಿ ಪ್ರತಿನಿಧಿಸಿದ್ದಾರೆ, ಅವರು ನಮ್ಮ ಪ್ರೇರಣೆ. ಅದಕ್ಕಾಗಿ ಅವರನ್ನು ನಿಮ್ಮ ಹತ್ರ ಕಳಿಸಿರುವಂಥದ್ದು. ನಾವೆಲ್ಲರೂ ಕೂಡ ಅವರ ತರ ಆಗಬೇಕು, ಸಾಧನೆಯನ್ನು ಮಾಡಬೇಕು, ಓದಿನ ಜೊತೆ ಆಟನೂ ಆಡಬೇಕು. ಮನಸ್ಸು ಮತ್ತು ದೇಹ ಚೆನ್ನಾಗಿರ್ಬೇಕು ಅಂತಂದ್ರೆ ಓದು ಪ್ಲಸ್ ಆಟ, ದೇಹ ಮತ್ತು ಮನಸ್ಸು ಇದು ಎರಡನ್ನು ಕೂಡ ಗಟ್ಟಿಯಾಗಿಟ್ಕೋಬೇಕು. ಆಗ ನಾವೆಲ್ಲರೂ ಭವ್ಯ ಭಾರತವನ್ನ ಕಟ್ಬೋದು. ಇವತ್ತು ನಮ್ಮ ಜೊತೆ ಸದಾನಂದ ಗೌಡ್ರು ಇದ್ದಾರೆ, ತೇಜಸ್ವಿ ಸೂರ್ಯ ಅವರು ಬಂದೋದ್ರು, PC ಮೋಹನ್ ಅವರು ಬಂದೋದ್ರು, ಲೇಲ್ ಸಿಂಗ್ ಅವರಿದ್ದಾರೆ, ಬಹಳ ಹೊತ್ತಿಂದ ನಮ್ಮ ಬಸವರಾಜಣ್ಣ MLA ಅವರು ಕೂತಿದ್ದಾರೆ, ನಾರಾಯಣ ಸ್ವಾಮಿ ಅವರಿದ್ದಾರೆ. ಸಂಕಲ್ಪ ಇದು ನಮ್ಮ ಆಸೆ. ಅದಕ್ಕಾಗಿ ಮುಂದಿನ ಪ್ರಜೆಗಳನ್ನ, ಮುಂದಿನ ಮಕ್ಕಳನ್ನ ಒಲಿಂಪಿಕ್ಸ್ಗೆ ತಯಾರಿ ಮಾಡುವುದಕ್ಕಾಗಿ ದೇಶದಾದ್ಯಂತ ಸಂಸದೆಯಲ್ಲಿ ನಡೀತಾ ಇದೆ. ನೀವೆಲ್ಲರೂ ಕೂಡ 2036ಕ್ಕೆ ನೀವು ಅಥವಾ ನಿಮ್ಮ ಮನೆಯಲ್ಲಿರುವಂತ ಚಿಕ್ಕ ಮಕ್ಕಳು ಮುಂದಿನ 10 ವರ್ಷ ಇದೆ. ಯಾರಿಗೆ ಇವತ್ತು 5 ವರ್ಷ ಆಗಿದೆ, 6 ವರ್ಷ ಆಗಿದೆ, 7 ವರ್ಷ ಆಗಿದೆ, 8 ವರ್ಷ ಆಗಿದೆ, ಅವರು ಮುಂದೆ ಪಾರ್ಟಿಸಿಪೇಟ್ ಮಾಡುವವರು. ಅವರಿಗೆ ನಮ್ಮ ಪೇರೆಂಟ್ಸು, ಇಲ್ಲಿ ಬಂದಿರುವಂತ ಟೀಚರ್ಸು, ಇಲ್ಲಿ ಬಂದಿರುವಂತ ಬೇರೆ ಬೇರೆ ಸಂಸ್ಥೆಯವರು ಎನ್ಕರೇಜ್ ಮಾಡಿ ನಮ್ಮ ದೇಶ ಒಲಿಂಪಿಕ್ಸಿನ 10 ದೇಶಗಳ ಪ್ರಶಸ್ತಿಗಳ ಮೊದಲ ಪಟ್ಟಿಯಲ್ಲಿ ಭಾರತ ಇರಬೇಕು. ಇದು ನಮ್ಮ ಸಂಕಲ್ಪ. ಯಾವುದು ಸಂಕಲ್ಪ? ಒಲಿಂಪಿಕ್ಸ್ ಅಲ್ಲಿ ಮೊದಲ 10 ದೇಶಗಳಲ್ಲಿ ಭಾರತ ಇರಬೇಕು. ಇದು ನಮ್ಮ ಸಂಕಲ್ಪ. ಅದಕ್ಕಾಗಿ ನಾವು ಇವತ್ತು ಕ್ರೀಡೋತ್ಸವವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಇದಕ್ಕೆ ನಿಮ್ಮ ಊರಲ್ಲಿ, ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಮಕ್ಕಳನ್ನು ಎನ್ಕರೇಜ್ ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡಿ ಇಲ್ಲಿ ಬಂದಿರುವಂಥ ಎಲ್ಲ ಸಾಧಕರಿಗೆ, ನಮ್ಮ ಎಲ್ಲ ಹಿರಿಯ ನಾಯಕರಿಗೆ, ನಮ್ಮೆಲ್ಲ ಸ್ಪಾನ್ಸರ್ಸ್ಗಳಿಗೆ ನಾನು ಸ್ಪೆಷಲಿ BL ಅವರು, ಯೂನಿಯನ್ ಬ್ಯಾಂಕ್ ಅವರು, ಬ್ಯಾಂಕ್ ಆಫ್ ಇಂಡಿಯಾದವರು, IDBI ಬ್ಯಾಂಕ್ ಗೆಲ್ಲಬೇಕನ್ನೋಂಥ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೀನಿ. ಬಡ ಭಾರತ್ ಮಾತಾ ಕಿ ಸಾಕಪ್ಪ. ಮಕ್ಕಳು ಜೋರಾಗಿ ಹೋಗಿ ಊಟ ಕೊಡ್ತೀವಿ, ಸ್ವೀಟು ಕೊಡ್ತೀವಿ, ಜೋರಾಗಿ ಹೇಳಿ ಬಡ ಭಾರತ್ ಮಾತಾ ಕಿ. ಒಂದೇ ಒಂದೇ. ನೆಕ್ಸ್ಟ್ ಇಯರ್ ಭಾಗವಹಿಸ್ತೀರಾ? ಭಾಗವಹಿಸ್ತೀರಾ? ಪ್ರತಿದಿನ ಆಟ ಆಡ್ತೀರಾ?